ಅವರ ತಂದೆ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಸರ್ ಇಲ್ಲಿ ಬನ್ನಿ. ಸರ್ ಏನು ಹೇಳ್ತೀರಾ? ಮಗ ಈಗ ಸಿಕ್ಕಿದ್ದಾನೆ ಅನ್ನುವ ಮಾಹಿತಿ ನೀವು? ತುಂಬ ಸಂತೋಷ ಆಗ್ತದೆ ನಮಗೆ. ಆದರೆ ನಾವು ಕಣ್ಣಾರೆ ನೋಡಬೇಕಲ್ಲ ಅವನನ್ನು, ಅದರ ನಂತರ ನಮಗೆ ಸಮಾಧಾನ ಆಗೋದು. ನಿಮ್ಮ ಜೊತೆ ಮಾತಾಡಿಲ್ಲ? ನಮ್ಮ ಜೊತೆ ನನ್ನ ಹತ್ರ ಮಾತಾಡಲಿಲ್ಲ, ಲೌಡ್ ಸ್ಪೀಕರ್ ಇಟ್ಟು ಕಾಲ್ ಕೇಳಿದ್ದೇವೆ ನಾವು. ಹೇಳಿದೆ, ಏನಂತ ಹೇಳಿದೆ? ಹೌದು, ನೀನು ಯಾಕೆ ಓದೋದು ಅಂತ ಕೇಳಿದರು. ಅದಕ್ಕೆ ಹೇಳಿದೆ, ನಾನು ಹೋಗಲಿಲ್ಲಮ್ಮ, ನನ್ನನ್ನು ಕರ್ಕೊಂಡು ಹೋದರು ಅಂತ, ಎತ್ಕೊಂಡು ಹೋದರು ಅಂತ ಹೇಳಿದ. ಹಾಂ, ನೀವು ಆರಂಭದಿಂದ ಹೇಳ್ತಾ ಇದ್ದೀರಿ ನಿಮ್ಮ ಮಗ ಹಾಗೆ ಎಲ್ಲೂ ಹೋಗೋವನಲ್ಲ, ಏನಾದರೂ ಆಗಿರ್ಬೋದು ಅನ್ನೋದು ನಾವು ಹೇಳ್ತಾ ಇದ್ದೇವೆ ಪೊಲೀಸ್ನವ್ರ ಹತ್ರ. ಅವನು ಹಾಗೆ ಹೋಗ್ಲಿಕ್ಕಿಲ್ಲ, ಯಾರಾದರೂ ಅವರನ್ನು ಕರ್ಕೊಂಡು ಹೋಗಿರ್ಬೋದು ಅಂತೇಳಿ, ಅಷ್ಟೇ ನಾವು ಹೇಳಿ. ಈಗ ಅಲ್ಲಿಗೆ ಏನಕ್ಕೆ ಹೋಗಿದ್ದ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್, ನಮಗೆ ಹೇಗೆ ಗೊತ್ತಾ, ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತಲೇ ನಮಗೆ ಗೊತ್ತಿಲ್ಲಲ್ಲ. ಫೋನ್ ಬಂದ ನಂತರ ಅಲ್ಲ ಗೊತ್ತಾದ ನಮಗೆ ಅವನು ಅಲ್ಲಿ ಇದ್ದಾನೆ ಅಂತ ಹೇಳಿ. ಈಗ ಪೊಲೀಸರ ಹತ್ರ ಮಾತಾಡಿದ್ದೀರಾ ಎಲ್ಲಿ ಕರ್ಕೊಂಡು ಬರ್ತಾರಂತೆ ಏನಂತ? ಅದು ನಾವು ಮಾತಾಡಲಿಲ್ಲ, ಅವರು ನನ್ನ ಅಣ್ಣನ ಮಗ ಅಲ್ಲಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಇರೋದು. ನಮ್ಮ ಹತ್ರ ಅಷ್ಟು ಅವ್ರ ಕಾಂಟ್ಯಾಕ್ಟ್, ನಮ್ಮ ನಂಬರ್ ಎಲ್ಲ ತಗೊಳ್ಳಿಲ್ಲ ಅವರು. ಹಾಂ, ಏನಿದ್ರು ಅವನ ಹತ್ರ ಹೇಳ್ತಿದ್ರು. ಆಯಿತು. ಹೇಗೆ ಅನ್ನಿಸ್ತಾ ಇದೆ? ಒಂದು ತುಂಬ ಇದು ದಿನ ಆಯಿತು, ತುಂಬ ಜನ ಹೋರಾಟ ಮಾಡಿದರು, ತುಂಬ ಜನ ಪೊಲೀಸ್ ಇಲಾಖೆ ಕೂಡ ರಾತ್ರಿ ಹಗಲು ಕೆಲಸ ಮಾಡಿ. ಏನು ಹೇಳ್ತೀವಿ? ತುಂಬ ಸಂತೋಷ ಆಯಿತು ನಮಗೆ. ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದಿಷ್ಟು ದಿಗಂತ್ ಪೋಷಕರ ಮಾತು. ಒಟ್ಟಾರೆಯಾಗಿ ಏನಂದರೆ ಕಳೆದ 12-13 ದಿನಗಳ ಕಾಲ ನಿರಂತರವಾದಂಥ ಹೋರಾಟ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದ್ದಂಥ ಒಂದು ಬಹಳ ದೊಡ್ಡ ಪ್ರಕರಣ ಕೊನೆಗೂ ಕೂಡ ಸುಖಾಂತ್ಯ ಕಂಡಿದೆ. ಇನ್ನೇನೇ ಕಾರಣಗಳಿರ್ಬೋದು, ಆದರೆ ಮಗ ಜೀವಂತವಾಗಿ ಮತ್ತೆ ಮನೆಗೆ ವಾಪಸ್ ಬರುವಂಥದ್ದು ಇದೆಯಲ್ಲ, ಅದು ಅದಕ್ಕಿಂತ ಸಂತಸದ ವಿಚಾರ ಮತ್ತೊಂದಿಲ್ಲ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇನ್ನು ಅವರ ತಂದೆ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಸರ್ ಇಲ್ಲಿ ಬನ್ನಿ. ಸರ್ ಏನು ಹೇಳ್ತೀರಾ? ಮಗ ಈಗ ಸಿಕ್ಕಿದ್ದಾನೆ ಅನ್ನುವ ಮಾಹಿತಿ ನೀವು? ತುಂಬ ಸಂತೋಷ ಆಗ್ತದೆ ನಮಗೆ. ಆದರೆ ನಾವು ಕಣ್ಣಾರೆ ನೋಡಬೇಕಲ್ಲ ಅವನನ್ನು, ಅದರ ನಂತರ ನಮಗೆ ಸಮಾಧಾನ ಆಗೋದು. ನಿಮ್ಮ ಜೊತೆ ಮಾತಾಡಿಲ್ಲ? ನಮ್ಮ ಜೊತೆ ನನ್ನ ಹತ್ರ ಮಾತಾಡಲಿಲ್ಲ, ಲೌಡ್ ಸ್ಪೀಕರ್ ಇಟ್ಟು ಕಾಲ್ ಕೇಳಿದ್ದೇವೆ ನಾವು. ಹೇಳಿದೆ, ಏನಂತ ಹೇಳಿದೆ? ಹೌದು, ನೀನು ಯಾಕೆ ಓದೋದು ಅಂತ ಕೇಳಿದರು. ಅದಕ್ಕೆ ಹೇಳಿದೆ, ನಾನು ಹೋಗಲಿಲ್ಲಮ್ಮ, ನನ್ನನ್ನು ಕರ್ಕೊಂಡು ಹೋದರು ಅಂತ, ಎತ್ಕೊಂಡು ಹೋದರು ಅಂತ ಹೇಳಿದ. ಹಾಂ, ನೀವು ಆರಂಭದಿಂದ ಹೇಳ್ತಾ ಇದ್ದೀರಿ ನಿಮ್ಮ ಮಗ ಹಾಗೆ ಎಲ್ಲೂ ಹೋಗೋವನಲ್ಲ, ಏನಾದರೂ ಆಗಿರ್ಬೋದು ಅನ್ನೋದು ನಾವು ಹೇಳ್ತಾ ಇದ್ದೇವೆ ಪೊಲೀಸ್ನವ್ರ ಹತ್ರ. ಅವನು ಹಾಗೆ ಹೋಗ್ಲಿಕ್ಕಿಲ್ಲ, ಯಾರಾದರೂ ಅವರನ್ನು ಕರ್ಕೊಂಡು ಹೋಗಿರ್ಬೋದು ಅಂತೇಳಿ, ಅಷ್ಟೇ ನಾವು ಹೇಳಿ. ಈಗ ಅಲ್ಲಿಗೆ ಏನಕ್ಕೆ ಹೋಗಿದ್ದ ಅಂತ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್, ನಮಗೆ ಹೇಗೆ ಗೊತ್ತಾ, ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತಲೇ ನಮಗೆ ಗೊತ್ತಿಲ್ಲಲ್ಲ. ಫೋನ್ ಬಂದ ನಂತರ ಅಲ್ಲ ಗೊತ್ತಾದ ನಮಗೆ ಅವನು ಅಲ್ಲಿ ಇದ್ದಾನೆ ಅಂತ ಹೇಳಿ. ಈಗ ಪೊಲೀಸರ ಹತ್ರ ಮಾತಾಡಿದ್ದೀರಾ ಎಲ್ಲಿ ಕರ್ಕೊಂಡು ಬರ್ತಾರಂತೆ ಏನಂತ? ಅದು ನಾವು ಮಾತಾಡಲಿಲ್ಲ, ಅವರು ನನ್ನ ಅಣ್ಣನ ಮಗ ಅಲ್ಲಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಇರೋದು. ನಮ್ಮ ಹತ್ರ ಅಷ್ಟು ಅವ್ರ ಕಾಂಟ್ಯಾಕ್ಟ್, ನಮ್ಮ ನಂಬರ್ ಎಲ್ಲ ತಗೊಳ್ಳಿಲ್ಲ ಅವರು. ಹಾಂ, ಏನಿದ್ರು ಅವನ ಹತ್ರ ಹೇಳ್ತಿದ್ರು. ಆಯಿತು. ಹೇಗೆ ಅನ್ನಿಸ್ತಾ ಇದೆ? ಒಂದು ತುಂಬ ಇದು ದಿನ ಆಯಿತು, ತುಂಬ ಜನ ಹೋರಾಟ ಮಾಡಿದರು, ತುಂಬ ಜನ ಪೊಲೀಸ್ ಇಲಾಖೆ ಕೂಡ ರಾತ್ರಿ ಹಗಲು ಕೆಲಸ ಮಾಡಿ. ಏನು ಹೇಳ್ತೀವಿ? ತುಂಬ ಸಂತೋಷ ಆಯಿತು ನಮಗೆ. ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದಿಷ್ಟು ದಿಗಂತ್ ಪೋಷಕರ ಮಾತು. ಒಟ್ಟಾರೆಯಾಗಿ ಏನಂದರೆ ಕಳೆದ 12-13 ದಿನಗಳ ಕಾಲ ನಿರಂತರವಾದಂಥ ಹೋರಾಟ ಭಾರಿ ಚರ್ಚೆಗೆ ಕಾರಣ ಆಗಿತ್ತು. ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದ್ದಂಥ ಒಂದು ಬಹಳ ದೊಡ್ಡ ಪ್ರಕರಣ ಕೊನೆಗೂ ಕೂಡ ಸುಖಾಂತ್ಯ ಕಂಡಿದೆ. ಇನ್ನೇನೇ ಕಾರಣಗಳಿರ್ಬೋದು, ಆದರೆ ಮಗ ಜೀವಂತವಾಗಿ ಮತ್ತೆ ಮನೆಗೆ ವಾಪಸ್ ಬರುವಂಥದ್ದು ಇದೆಯಲ್ಲ, ಅದು ಅದಕ್ಕಿಂತ ಸಂತಸದ ವಿಚಾರ ಮತ್ತೊಂದಿಲ್ಲ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.